ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಪೈಪೋಟಿ ಅಷ್ಟೇ ನಡೆದಿದೆ. ಖರ್ಗೆ ಅಸಹಾಯಕರಾಗಿ ದೆಹಲಿಗೆ ವಾಪಸ್ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇದೆಯಾ ಅನ್ನೋದೇ ಒಂದು ರೀತಿ ಪ್ರಶ್ನೆಯಾಗಿದೆ. ರಾಜ್ಯದಲ್ಲಿ ಇಡೀ ಆಡಳಿತ ಯಂತ್ರವೇ ಕುಸಿದು ಹೋಗಿದೆ. ರಾಜ್ಯದ ಜನತೆಯ ಪಾಲಿಗೆ ಕಾಂಗ್ರೆಸ್ ಪಕ್ಷ ಇದ್ದು ಸತ್ತಂತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಕಂಡು ಬರ್ತಾ ಇದೆ. ಯತೀಂದ್ರ ಅವರ ಹೇಳಿಕೆ ಹೈಕಮಾಂಡ್ಗೂ ಕಾಡ್ತಾ ಇದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಮಗಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪ ಹೈಕಮಾಂಡ್ ಹೊತ್ತು ಖರ್ಗೆ ಬೇರೆ ಹಿಂಗೆ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಿದ್ದಾರೆ, ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲ ಹೊತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ. ನಮಗಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪ ಹೈಕಮಾಂಡ್ ಹೊತ್ತು ಖರ್ಗೆ ಬೇರೆ ಹಿಂಗೆ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಿದ್ದಾರೆ, ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲ ಹೊತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ. ನಮಗಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪ ಹೈಕಮಾಂಡ್ ಹೊತ್ತು ಖರ್ಗೆ ಬೇರೆ ಹಿಂಗೆ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ್ರೂ ಮಾತನಾಡ್ತಿದ್ದಾರೆ, ಯತೀಂದ್ರರೇ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಾರೆ ಅಂತೇಳಿ ಗೊಂದಲ ಹೊತ್ತು ಆಡಳಿತ ಪಕ್ಷದಲ್ಲೇ ಕಾಡ್ತಾ ಇದೆ. ನಮಗಷ್ಟೇ ಅಲ್ಲ, ಆಡಳಿತ ಪಕ್ಷದ ಶಾಸಕರಲ್ಲೂ ಕೂಡ ಅದೇ ಗೊಂದಲ. ಏನಪ್ಪ ಹೈಕಮಾಂಡ್ ಹೊತ್ತು ಖರ್ಗೆ ಬೇರೆ ಹಿಂಗೆ ಹೇಳೋಗ್ಬಿಟ್ಟಿದ್ದಾರೆ, ಎಲ್ಲವೂ ಕೂಡ ಯತೀಂದ್ರ ಅವರೇ ದಿನ ಬೆಳಗಾದ